ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿರೋ ಸರ್, ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 100 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನು ಒಬ್ಬನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ, ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ ಅದು. ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೋಬೇಕು. ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಆ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ಲಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಕ್ಕೆ ಮತ್ತು ವೇದಿಕ್ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ಬರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಸೊ ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂತದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ನಮಸ್ಕಾರ. ಮೇಷರಾಶಿಗೆ ಸಂಬಂಧಪಟ್ಟಂತೆ ನಾವು 8ನೇ ತಾರೀಕಿಂದ 2026 ಫೆಬ್ರವರಿ 8ನೇ ತಾರೀಕಿಂದ ವಾರ ಭವಿಷ್ಯವನ್ನ ನೋಡೋದಾದ್ರೆ, ಸೊ ಒಂದು ವಾರದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ಕೆಲವರು ಕೇಳ್ತಾರೆ. ಒಂದು ವಾರದಲ್ಲಿ ದಶೆಗಳಲ್ಲಿ ಬದಲಾವಣೆ ಆಗುತ್ತೆ. ಮೇಜರ್ ಮಹಾದಶೆ ಒಂದಿರುತ್ತೆ. ಅದ್ರಲ್ಲಿ ದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ, ಪ್ರಾಣ ದಶೆ ಅಂತೆಲ್ಲ ಇರುತ್ತೆ. ಅದ್ರಲ್ಲಿ ಬದಲಾವಣೆಗಳಾಗ್ತಿರುತ್ತೆ ಸೂಕ್ಷ್ಮವಾಗಿ. ಗ್ರಹಗಳು ಡಿಗ್ರೀಸ್ ಚೇಂಜ್ ಆಗ್ತಿರುತ್ತೆ. ಗ್ರಹಗಳ ಸ್ಥಾನ ಚೇಂಜ್ ಆಗ್ತಿರುತ್ತೆ. ಗ್ರಹಗಳ ನಕ್ಷತ್ರ ಬದಲಾವಣೆ ಆಗ್ತಿರುತ್ತೆ. ಹೀಗಾಗಿ ಹಲವಾರು ಬದಲಾವಣೆಗಳಾಗುತ್ತೆ. ಮೇಷರಾಶಿಯವರಿಗೆ ನಾವು ನೋಡೋದಾದ್ರೆ, ನನ್ನ ಪ್ರಕಾರವಾಗಿ ಗುರುಗ್ರಹದಲ್ಲಿ 3ನೇ ಮನೆಯಲ್ಲಿರುವ ಅವಕಾಶಗಳು ಹಲವಾರು ತರದಲ್ಲಿ ಬರುತ್ತೆ. ಒಂದು ಮುಖ್ಯವಾಗಿ ಪುಣ್ಯ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಶಕ್ತಿ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಎಲ್ಲ ಅವಕಾಶಗಳು ಇವರಿಗೆ ಬರುತ್ತೆ ಅಂತ ಹೇಳ್ಬೋದು. ಹಾಗೇನೆ ದೇವರ ಕಾರ್ಯ, ದೇವಸ್ಥಾನ ಕಟ್ಟಿಸುವಂತದ್ದು, ದೇವಸ್ಥಾನಕ್ಕೆ ದಾನಗಳು ಮಾಡುವಂಥದ್ದು, ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಸಾಧ್ಯತೆ ಈ ಒಂದು ಮೇಷರಾಶಿಯವರಿಗೆ ಈ ಟೈಮಲ್ಲಿ ಇದೆ. ಹಾಗೇನೆ ವಿವಾಹಕ್ಕೆ ಬಹಳ ಉತ್ತಮವಾಗಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ನೋಡ್ತಿರ್ತಾರೆ, ಹುಡುಕ್ತಿರ್ತಾರೆ, ಮದುವೆಗಳಾಗಿರಲ್ಲ, ಸಂಬಂಧಗಳು ಬರ್ತಿರಲ್ಲ, ಮಿಸ್ ಆಗ್ತಿರುತ್ತೆ. ಇವ್ರಿಗೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ಸ್ವಯಂವರ ಪಾರ್ವತಿ ಮಂತ್ರವನ್ನ ಪ್ರತಿನಿತ್ಯ ನಿಷ್ಠೆಯಿಂದ ಹೇಳಿದ್ದೆ ಆದ್ರೆ ವಿವಾಹ ಪ್ರಾಪ್ತಿ ಆಗುತ್ತೆ. ಆ ಟೈಮ್ ಪೀರಿಯಡ್ ಅಲ್ಲಿ ಅಷ್ಟು ಕರೆಕ್ಟ್ ಆಗಿ ಮಾಡ್ಬೇಕು ಅದನ್ನ. ಇಲ್ಲಾಂದ್ರೆ ನೀವು ಮಾಡಿಸ್ಬೋದು ಭೈರವಿ ಆಸ್ಟ್ರದಲ್ಲಿ. ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ವಿವಾಹಕ್ಕೆ ಸಮಸ್ಯೆ ಇರೋದು ಅದನ್ನು ಫಾಲೋ ಮಾಡಿ. ವಿವಾಹದ ಯೋಗ ಈ ಒಂದು ಮೇಷರಾಶಿಯಲ್ಲಿ ಇರುತ್ತೆ. ಈಗ ಸಂಬಂಧಗಳು ನೋಡ್ಕೊಂಡು ಹೋಗಿರ್ತಾರೆ, ಬಂದಿರಲ್ಲ. ಈ ತರ ಸಂದರ್ಭಗಳಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗುವಂತ ಸಾಧ್ಯತೆ, ಮದುವೆ ಆಗೋ ಸಾಧ್ಯತೆ ಬಹಳಷ್ಟಿದೆ. ಯಾಕೆಂದ್ರೆ ಸಪ್ತಮೇಶನ್ ಆಗಿರುವಂತಹ ಶುಕ್ರ 11ನೇ ಮನೇಲಿ ಇರುವಂತದ್ದು. 11ನೇ ಮನೇಲಿ ಇರುವಂತಹ ಶುಕ್ರ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೇದು ಮಾಡೋದಲ್ಲದೆ ಲಾಭವನ್ನು ತಂದು ಕೊಡುವಂತದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್, ವಾಟರ್ ರಿಲೇಟೆಡ್, ಲಿಕ್ವಿಡ್ ರಿಲೇಟೆಡ್ ಬಿಸ್ನೆಸ್ ಗಳು ಮಾಡುವರು, ಪರ್ಫ್ಯೂಮ್ಸ್, ಬಟ್ಟೆಗಳು, ಈ ತರ ಸ್ಟೈಲಿಶ್ ಆಗಿರುವಂತಹ ಸುಂದರವಾಗಿರುವಂತಹ ವಸ್ತುಗಳನ್ನ ಮಾರಾಟ ಮಾಡೋರಿಗೆ ಲಾಭವನ್ನು ತಂದು ಕೊಡುತ್ತೆ. ಹಾಗೇನೆ ಇಲ್ಲಿ ಇನ್ನೊಂದು ಇದೆ, ಸಾಡೆ ಸಾತಿಯ ಭಯ. ಸಾಡೆ ಸಾತಿಗೆ ಭಯ ಪಡುವ ಅಗತ್ಯ ಇಲ್ಲ. ಅದಕ್ಕೆ ನೀವು ಹನುಮಾನ್ ಚಾಲೀಸ್ನ ಹೇಳಿದ್ರೆ ಆಯ್ತು.
ಬಟ್ ಹಾಗೇನೆ ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ಅಂತ ಗ್ರಹದ ಬದಲಾವಣೆಯಿಂದ ಮೇಜರ್ ಆಗಿ ಚೇಂಜಸ್ ಏನು ಆಗಲ್ಲ. ನಾವು ಗಮನದಲ್ಲಿ ಇಟ್ಕೋಬೇಕಾಗಿರುವಂತದ್ದು ನಮ್ಗೆ ಯಾವ ದಶೆ ನಡೀತಿದೆ ಅನ್ನುವಂಥದ್ದು. ದಶೆ ಪಾಸಿಟಿವ್ ಆಗಿದ್ರೆ ಸಮಸ್ಯೆಗಳು ತುಂಬಾ ಕಡಿಮೆ. ದಶೆನೂ ನೆಗೆಟಿವ್ ಆಗಿದ್ದು ಅಷ್ಟಕವರ್ಗದಲ್ಲೂ ಪಾಯಿಂಟ್ಸ್ ಕಡಿಮೆ ಇದ್ದು ಹೇಗೇನ್ ನಿಮಗೆ ಸಾಡೆ ಸಹಜ ನಡೀತಿದ್ದು ಶನಿ ನಿಮಗೆ ಯೋಗಕಾರಕನಾಗದೇ ಇದ್ರೆ, ಇಲ್ಲಿ ಮೇಷ ರಾಶಿ ಅಥವಾ ಲಗ್ನಕ್ಕೆ ಶನಿ ಅಂತ ಒಳ್ಳೆಯವನೇನಲ್ಲ. ಬಟ್ ಬೇರೆ ಲಗ್ನಗಳಿಗೆ ಬಹಳ ಒಳ್ಳೆಯವನು. ಈಗ ಫಾರ್ ಎಕ್ಸಾಂಪಲ್ ಈಗ ವೃಷಭ ರಾಶಿಗೆ ವೃಷಭ ಲಗ್ನಕ್ಕೆ ಶನಿ ಉತ್ತಮ, ಅವನಿಗೆ ಕೆಟ್ಟದ್ ಮಾಡ್ತಾನೆ. ಸೊ ಇದೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮೇಷ ರಾಶಿಯಲ್ಲಿ ಇರುವಂತವ್ರು ಹೊಸ ಬಿಸ್ನೆಸ್ಗಳ ಆಲೋಚನೆ ಮಾಡಿದ್ರೆ ಬಹಳ ಒಳ್ಳೆಯದು. ಉದ್ಯೋಗದಲ್ಲಿ ಬದಲಾವಣೆಗಳು ಖಂಡಿತ ಸಾಧ್ಯತೆ ಇದೆ. ಇಂಟರ್ವ್ಯೂಸ್ ಕೊಟ್ಟಿದ್ರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬಹಳ ಚೆನ್ನಾಗಿರುತ್ತೆ. ಸ್ಕೋರ್ ಮಾಡೋದಕ್ಕೆ ಇದು ಬಹಳ ಉತ್ತಮವಾಗಿರುವಂತಹ ಸಮಯ ಅಂತ ನಾನು ಹೇಳ್ತೀನಿ. ಆಮೇಲೆ ಕೃಷಿಕರಿಗೆ ಮತ್ತೆ ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೆ, ವ್ಯಾಪಾರಿಗಳಿಗೆ ಇದು ಉತ್ತಮವಾಗಿರುವಂತಹ ಸಮಯ ಅಂತ ನಾನು ಹೇಳ್ತೀನಿ. ಹಾಗೆ ಮೇಷರಾಶಿಯವರು ಬಹಳ ನೆಮ್ಮದಿಯಾಗಿರುವಂತಹ ಸಂತೋಷದ ವಾತಾವರಣ ಕಳೀತಾರೆ. ಬಟ್ ಕುಜಗ್ರಹ 4ನೇ ಮನೆ ನೋಡ್ತಿರುವಂತದ್ದು ಯೂಶುವಲ್ ಆಗಿ ಇದು ಮನೆಯಲ್ಲಿ ಕಿರಿಕಿರಿಗಳು, ಅಶಾಂತಿ ವಾತಾವರಣವನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಪಂಚಮದಲ್ಲಿ ಕೇಜಿರುವಂತದ್ದು ಮಕ್ಕಳಿಂದ ಟೆನ್ಷನು, ಗಾಬರಿಗಳು ಉಂಟಾಗ್ಬೋದು. ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ವಿಷಯಗಳಲ್ಲಿ ಬಹಳ ಉತ್ತಮವಾಗಿದೆ. ಪ್ರಾಪರ್ಟಿ ಖರೀದಿಗೆ, ಮಾರೋದಕ್ಕೆ ಬರ್ಬೇಕಾಗಿರೋ ಪ್ರಾಪರ್ಟಿ ಸಂಬಂಧಪಟ್ಟಂತ ವ್ಯವಹಾರಗಳು ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಬಹಳ ಉತ್ತಮವಾಗಿರುವಂತಹ ಬದಲಾವಣೆ, ಪ್ರೋಗ್ರೆಸ್ ನಿಮಗೆ ಕಾಣಿಸುತ್ತೆ. ಇದು ಉತ್ತಮವಾಗಿರುವಂತಹ ಬೆಳವಣಿಗೆ ಅಂತ ನಾವು ನೋಡಬಹುದು. ಮೇಷರಾಶಿಯವರಿಗೆ ಯೂಶುವಲ್ ಆಗಿ ಕೋಪದ ಸ್ವಭಾವ ಇರೋದ್ರಿಂದ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋದನ್ನ ಕಲಿಬೇಕಾಗತ್ತೆ. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು. ಮನಸ್ಸು ಸ್ಥಿಮಿತತೆ ಕಳ್ಕೋಬಾರ್ದು. ವಿಪರೀತವಾಗಿ ಕೋಪ ಮಾಡ್ಕೊಳ್ಳೋ ಸ್ವಭಾವ ಇರೋ ಬಹಳ ಕಷ್ಟ. ಎಗೈನ್ ಇಲ್ಲಿ ಚಂದ್ರನ ಜೊತೆ ಕುಜಗ್ರಹ ಏನಾದ್ರೂ ಒಂದು ಸಂಬಂಧದಲ್ಲಿ ಇದ್ರೆ ಅವರಿಗೆ ಯೂಶುವಲ್ ಆಗಿ ವಿಪರೀತವಾಗಿರೋ ಕೋಪದ ಸ್ವಭಾವ ಇರುತ್ತೆ. ಅವರು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲದಕ್ಕೂ ಪರಿಹಾರಗಳು ಏನಿರಲ್ಲ. ಈಗ ನಾವು ನೋಡಿ ನಮ್ಮ ಪರ್ಸನಾಲಿಟಿ ಮೇಲೆ ನಾವು ವರ್ಕ್ ಮಾಡ್ಬೇಕು. ಪರ್ಸನಾಲಿಟಿ ಮೇಲೆ ವರ್ಕ್ ಮಾಡಿದಾಗ ಅದ್ರಲ್ಲಿ ಬದಲಾವಣೆಗಳನ್ನ ತಕ್ಕೋಬಹುದು. ಈಗ ಸೈಕಾಲಜಿಕಲ್ ಆಗಿ ಹೇಳ್ತಾರೆ, ಈಗ ನಾವು ಅದನ್ನ ಆ ಟೈಮಲ್ಲಿ ಎಂಡ್ಯೂರೆನ್ಸ್ ಅಂತಾರೆ. ಈಗ ನಾವು ಅದನ್ನ ನಮ್ಮ ಕೋಪ ಬರ್ತಿದೆ ಅನ್ಕೊಳ್ಳಿ, ಅದನ್ನ ಯೂಶುವಲ್ ಅದ್ರಲ್ಲಿ ಪ್ರೆಷರ್ ಆಗ್ತಾ ಕಂಟ್ರೋಲ್ ಮಾಡಿದ್ರೆ ಕಂಟ್ರೋಲಿಗೆ ಬರುತ್ತೆ. ನಮ್ಮ ಮೂಲ ಭಾವನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ಬೇಕು. ಈಗ ನಮ್ಗಿರೋ ವ್ಯಕ್ತಿತ್ವ ಎಲ್ಲದಕ್ಕೂ ಗ್ರಹಗಳನ್ನ ದೂಷಣೆ ಮಾಡೋದಲ್ಲ. ಸರ್ ಈ ಗ್ರಹದಿಂದ ಹಂಗ ಆಗ್ತಿದಲ್ವಾ, ಯಾವ ತರ ಅಲ್ಲ. ನಿಮ್ಗೊಂದು ಒಂದು ಸೈಕಲಾಜಿಕಲ್ ಮೇಕಪ್ ಇರುತ್ತೆ. ಅದನ್ನ ಬದಲಾವಣೆ ಮಾಡ್ಕೊಳ್ಳೋ ಅವಕಾಶ ನಮ್ಮಲ್ಲಿದೆ, ಮಾಡ್ಕೋಬಹುದು ಖಂಡಿತವಾಗ್ಲು. ಸೊ ಈ ರೀತಿಯಲ್ಲಿ ಮೇಷರಾಶಿಯವರಿಗೆ ಉತ್ತಮವಾಗಿರುವಂತಹ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಯಲ್ಲಿ ನವಮ ಭಾವದಲ್ಲಿರುವಂತಹ ದಶಮ ಭಾವದಲ್ಲಿ ಗ್ರಹಗಳು ನೋಡಿ ಗೌರ್ಮೆಂಟ್ ಕೆಲಸದಲ್ಲಿ ಉತ್ತಮವಾಗಿರೋ ಪ್ರಗತಿ, ಪ್ರೋಗ್ರೆಸ್, ಟ್ರಾನ್ಸ್ಫರ್, ಅದರಲ್ಲಿ ನೀವು ಪ್ರಮೋಟ್ ಆಗಿ ಒಳ್ಳೆ ಪೊಸಿಷನ್ ನೋಡ್ತಿದ್ರೆ ಅಲ್ಲಿ ಸಕ್ಸಸ್ ಆಗೋ ಸಾಧ್ಯತೆ ಮೇಷರಾಶಿ ಅವರಿಗೆ ಖಂಡಿತವಾಗಲು ಇದೆ ಅಂತ ಹೇಳ್ಬಹುದು. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಾತಕವನ್ನ ನೋಡಕ್ಕೆ ಮಲ್ಟಿಪಲ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಬಂದು ಲಗ್ನ ಚಾರ್ಟ್ ನ ನೋಡ್ತೀವಿ. ಕರಿಯರ್ ಬಗ್ಗೆ ನೋಡ್ಬೇಕು ಅಂದ್ರೆ ದಶಾಂಶ ಚಾರ್ಟ್ ನ ನೋಡ್ಬೇಕು. ಸೊ ಲಗ್ನ ಚಾರ್ಟ್ ಅಲ್ಲಿ ಇರುವಂತದ್ದು ದಶಾಂಶ ಚಾರ್ಟ್ ನ ಮ್ಯಾಚ್ ಮಾಡಿ ನೋಡ್ಬೇಕು. ಈಗಿನ ದಶೆನ ನೋಡ್ಬೇಕು. ನಿಮಗೆ ಅಪ್ಲಿಕೇಬಲ್ ಆಗುವಂತ ದಶೆ ಯಾವುದು ಅಂತ ನೋಡ್ಬೇಕು. ಆಮೇಲೆ ಜಮಿನಿಯಿಂದ ಯೋಗಿನಿ ದಶೆಗಳು ಇವೆಲ್ಲ ಅಪ್ಲೈ ಮಾಡಿ ನಾವು ಜಾತಕವನ್ನ ಹೇಳ್ಬೇಕಾಗತ್ತೆ. ನಿಮ್ದು ಬರೀ ರಾಶಿ ಮೇಲೆ, ಹೆಸರು ಮೇಲೆ ಜಾತಕ ಹೇಳೋಕೆ ಆಗಲ್ಲ. ಒಂದೊಂದ್ಸಲ ಪ್ರಶ್ನೆ ಕೊಂಡ್ಲಿ ಹಸ್ತ ಸಾಮುದ್ರಿಕೆಯನ್ನು ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡಿ ಒಂದು ಒಳ್ಳೆ ಪ್ರೊಡಿಕ್ಷನ್ ಅವ್ರಿಗೆ ಕೊಡಬೇಕು ಜನಗಳಿಗೆ. ಅದಕ್ಕೆ ಸಮಯ ಹಿಡಿಯುತ್ತೆ. ಅದಕ್ಕೆ ಬೇಕಾದ್ರೆ ಫೀಸ್ ನ ಪೇ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅದೊಂದು ಕೆಲಸ. ಸೊ ಇದಕ್ಕೆ ಅವರು ಗೌರವ ಕೊಡಬೇಕು. ಪ್ಲಸ್ ಅದಕ್ಕೆ ಆ ಹಣಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಕರ್ತವ್ಯನ ಮಾಡ್ಬೇಕಾಗತ್ತೆ. ಸೊ ಈ ಬಗೆಯಲ್ಲಿ ಸೈಂಟಿಫಿಕ್ ನೋಡ್ಬೇಕಂದ್ರೆ ಜಾತಕನ ಸಮಯ ಹಿಡಿಯುತ್ತೆ. ಆ ರೀತಿ ನೀವು ಭೈರವಿ ಆಸ್ಟ್ರೋದಲ್ಲಿ ಬುಕ್ ಮಾಡಿದ್ರೆ ನಾವು ಜಾತಕವನ್ನು ನೋಡ್ತೀವಿ. ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡುವಂತದ್ದು. ನೀವು ಬುಕ್ ಮಾಡಬಹುದು, ನೀವು ಕನ್ಸಲ್ಟೇಷನ್ ತಗೊಳ್ಬಹುದು. ನಮಸ್ಕಾರ.